ಸರ್ ನೀವು ಹೋಗಿ ಮತ್ತೆ ಒಂದು 10 ನಿಮಿಷ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ Hello everyone, good evening. Is I audible? 10 members. Can we start the class? Yeah, good evening. Welcome to Pranati Academy. So, nenne ನಾವು ಏನು ಡಿಸ್ಕಸ್ ಮಾಡಿದ್ದು? So, we discussed some basic formula and a concept and a few simple questions in your polygons. So, ಇವತ್ತು ಅಷ್ಟೇ ಅದು ಎಕ್ಸ್ಟೆಂಡೆಡ್ ಪಾರ್ಟ್ ಸ್ವಲ್ಪ ಅದನ್ನ ಯೂಸ್ ಮಾಡ್ಕೊಂಡು ಆ ಬೇಸಿಕ್ ನ ನೆಕ್ಸ್ಟ್ ಹೆಂಗೆ ಸ್ವಲ್ಪ ಕಷ್ಟ ಕೊಡೋ ಪ್ರಾಬ್ಲಮ್ಸ್ ನ ಮಾಡಬೇಕು ಅಂತ ವಿಲ್ ಡಿಸ್ಕಸ್ ಸಮ್ MCQs ಬೇಸ್ಡ್ ಆನ್ ಯೋರ್ ಪಾಲಿಗಾನ್ಸ್. ಲೈಕ್ ಒಂದು ಫಿಗರ್ ಕೊಟ್ಬಿಟ್ಟು ಹ್ಯಾಂಗಲ್ಸ್ ಕೊಟ್ರೆ ಇಂಟೀರಿಯರ್ ಹ್ಯಾಂಗಲ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು, ಎಕ್ಸ್ಟೀರಿಯರ್ ಹ್ಯಾಂಗಲ್ ಹೆಂಗೆ, ಡೈಗ್ನಲ್ಸ್ ಹೆಂಗೆ, ಎನ್ ವ್ಯಾಲ್ಯೂ ಹೆಂಗೆ ಅಂತ. ಸೊ ಬಿಫೋರ್ ದಟ್ ಜಸ್ಟ್ ಗೋ ಥ್ರೂ ವಿತ್ ಯೋರ್ ಫಾರ್ಮುಲಾ. ಒಂದ್ ಸ್ವಲ್ಪ ಫಾರ್ಮುಲಾಸ್ ನೋಡ್ಕೊಳ್ಳಿ. ಆದಷ್ಟು ಕ್ಲಾಸ್ ಲೈಕ್ ಯು ಮೇಕ್ ರನ್ನಿಂಗ್ ನೋಟ್ಸ್ ಬೆಟರ್. ಲೈಕ್ ಡೋಂಟ್ ಡಿಪೆಂಡ್ ಏನು ನಿಮ್ದು ಹಿಸ್ಟ್ರಿ ಎಕನಾಮಿಕ್ಸ್ ತರ ನಮ್ಗೆ ರಿಟರ್ನ್ ನೋಟ್ಸ್ ಬೇಕು, ಮ್ಯಾಥ್ಸ್ ಬೇಡ ರೀ. ವಾಟ್ ಎವರ್ ಐ ಆಮ್ ಡೂಯಿಂಗ್ ಜಸ್ಟ್ ಅಷ್ಟೇ. ಆಗ್ಲೇ ಸರ್ ಒಂದ್ಸರಿ ಮಾಡಿದ್ರೆ ನಾನು ಮಾಡಿದೀನಿ, ಸಾಕಷ್ಟು. ಏನ್ ಬೇಕು, ಒಂದು ಫಾರ್ಮುಲಾ ಅಷ್ಟೇ ಇರಬೇಕು. ವರ್ಕೌಟ್ ಎಲ್ಲ ಮಾಡ್ಬೇಡಿ ಕ್ಲಾಸ್ ಹೋಗಲ್ಲಿ. ಯು ಟೇಕ್ ಶೀಟ್ಸ್ ಅದೇನು ವಾಕಿಂಗ್ ಶೀಟ್ಸ್ ತಗೊಳ್ಳಿ, ಜಸ್ಟ್ MCQs ಬಿಡಿಸ್ತಾ ಹೋಗ್ಬೇಕಷ್ಟೇ. ಮ್ಯಾಥ್ಸ್ ನೋಟ್ಸ್ ಎಷ್ಟಿರ್ಬೇಕು ಗೊತ್ತಾ? ಮ್ಯಾಕ್ಸಿಮಮ್ ಒಂದು 200 ಪೇಜ್ ಅಲ್ಲಿ ಹಾಫ್ ಇರ್ಬೇಕಷ್ಟೇ ಮ್ಯಾಥ್ಸ್ ನೋಟ್ಸ್. ಪಾಲಿಗಾನ್ಸ್, ಎಕ್ಸ್ಟೀರಿಯರ್ ಫಾರ್ಮುಲಾ, ಇಂಟೀರಿಯರ್ ಫಾರ್ಮುಲಾ, ನೆಕ್ಸ್ಟ್ ಡೈಗ್ನಲ್ಸ್ ಫಾರ್ಮುಲಾ. ಇನ್ನೇನ್ ಬರುತ್ತೆ ಮ್ಯಾಕ್ಸಿಮಮ್ 3 to 4 ಫಾರ್ಮುಲಾಸ್ ಇರ್ಬೇಕಷ್ಟೇ. ಪೆಂಟಗಾನ್ ಅಂದ್ರೆ ನಂಬರ್ ಆಫ್ ಸೈಡ್ಸ್, ಅದೊಂದು ಜಸ್ಟ್ ಒಂದು ಕಡೆ ಲೈನ್ ಇಟ್ಬಿಟ್ಟು ಒಂದು ಲೈನ್ ಪೆಂಟಗಾನ್, n is equals to what 5, ಹೆಕ್ಸಗಾನ್, ಹೆಪ್ಟಗಾನ್, ಅದೊಂದು. ಮ್ಯಾಕ್ಸಿಮಮ್ ಈ ಲೆಸನ್ಗೆ ನಿಮ್ಗೆ ಬೇಕಾಗಿರೋ ನೋಟ್ಸ್ ಎಷ್ಟು? 1 ಪೇಜ್. ಪೆಂಟಗಾನ್ ಲೈಕ್ ಪಾಲಿಗಾನ್ಸ್ ನಿಮ್ ನೋಟ್ಸ್ ಎಷ್ಟಿರ್ಬೇಕಂದ್ರೆ 1 ಪೇಜ್ ಇರ್ಬೇಕಷ್ಟೇ. ದೆನ್ ನೆಕ್ಸ್ಟ್ ರಿವಿಷನ್ ಅಲ್ಲಿ ನಿಮ್ಗೆ ಬೇಗ ಟೈಮ್ ಅಷ್ಟೇ ನೋಡ್ಕೋಬೇಕು. ಜಸ್ಟ್ ಬಿಫೋರ್ ದ ಎಕ್ಸಾಮ್ ಏನು ಒಂದು 30 minutes ಅಲ್ಲಿ ರಿವಿಷನ್ ಮಾಡೋ ತರ ಇರ್ಬೇಕು ನಿಮ್ ನೋಟ್ಸ್. ಮತ್ತೆ 200 pages ಒಂದೊಂದು ಪ್ರಾಬ್ಲಮ್ ನೋಡೋದಲ್ಲ. ಯಾ ಕೆನ್ ವಿ ಸ್ಟಾರ್ಟ್? ಎಲ್ರು ಊಟ ಮಾಡ್ಕೊ ಬಂದ್ರಾ? ಓನ್ಲಿ 14, ನಿನ್ನೆ 25 ಜನ 28 ಜನ ಇದ್ರಿ. ಯಾ ದ ಫಸ್ಟ್ ಕ್ವೆಶ್ಚನ್, if the external angle of a polygon is 45 degree, ಏನ್ ಕೊಟ್ಟಿದ್ದಾರೆ? ಒಂದು ಎಕ್ಸ್ಟರ್ನಲ್ ಆಂಗಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಟರ್ನಲ್ ಅಂದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಏನ್ ಬರ್ಬೇಕು? ವಾಟ್ ಈಸ್ ದ ಫಾರ್ಮುಲಾ? ಎಕ್ಸ್ಟರ್ನಲ್ ಅಂತ ಇದೆ ಅಂದ್ರೆ ಎಷ್ಟು ಸಮ್ ಎಷ್ಟಿರುತ್ತೆ? ಒಂದೇ ಆಂಗಲ್ ಬರ್ಬೇಕಂದ್ರೆ ಎಷ್ಟು? ಸ್ವಲ್ಪ. ನೆಕ್ಸ್ಟ್ ದೆನ್ ಫೈಂಡ್ ದ ನಂಬರ್ ಆಫ್ ಡೈಗ್ನಲ್ಸ್ ಇನ್ ದಿಸ್ ಪಾಲಿಗಾನ್. ಫಸ್ಟ್ ಇಲ್ಲಿ ಕ್ವೆಶ್ಚನ್ ಏನ್ ಹೇಳಿ ನಿಮ್ಗೆ? ವಾಟ್ ಇಸ್ ದ ಕ್ವೆಶ್ಚನ್ ಮಾರ್ಕ್? ಸಾರಿ, D. Diagonals formula ಏನು? Can anyone type? Diagonals. Number of diagonals equals n into n minus 3 by 2. Diagonals ಬೇಕು ಅಂದ್ರೆ n into n minus 3 by 2. ಇಲ್ಲಿ ನಿಮ್ಗೆ ಡೈಗ್ನಲ್ಸು ಗೊತ್ತಿಲ್ಲ, ಎನ್ನೂ ಗೊತ್ತಿಲ್ಲ. ಇಫ್ ಯು ಡೋಂಟ್ ನೋ 2 ವೇರಿಯೇಬಲ್ಸ್, ಹೌ ಯು ವಿಲ್ ಗೆಟ್ ದ ಆನ್ಸರ್? ನೋ ರೈಟ್. ನಮ್ಗೆ ಯಾವತ್ತೂ ಆನ್ಸರ್ ಬೇಕಂದ್ರೆ ಒಂದೇ ವೇರಿಯೇಬಲ್ ಕ್ವಶನ್ ಮಾರ್ಕ್ ಆಗಿರ್ಬೇಕು. ಈಗ ನೀವೇನ್ ಫೈಂಡ್ ಔಟ್ ಮಾಡ್ಕೋಬೇಕು? ಇದು ಫೈನಲ್ ಕ್ವೆಶನ್. ಇದು ಬೇಕು ಅಂದ್ರೆ ವಾಟ್ ಯು ನೀಡ್? ಎನ್ ಬೇಕು. ಎನ್ ಎಲ್ಲಿಂದ ಸಿಗತ್ತೆ? ಇಲ್ಲೇನೋ ಹಿಂಟ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್? 45 ಡಿಗ್ರಿ ಅಂತ. ಸೊ ದೇ ಗೇವ್ ದ ಎಕ್ಸ್ಟರ್ನಲ್ ಆಂಗಲ್. ಬೈ ಯೂಸಿಂಗ್ ಎಕ್ಸ್ಟರ್ನಲ್ ಆಂಗಲ್, ಫಸ್ಟ್ ಫೈಂಡ್ ದ ನಂಬರ್ ಆಫ್ sides, find the n value, then substitute here
you will get number of diagonals. Okay, ಬೇಗ ಹೇಳಿ. ಸೊ ನನಗೆ ಗೊತ್ತು ನಿಮ್ಗೆ ಎಕ್ಸ್ಟರ್ನಲ್ ಆಂಗಲ್ ಎಷ್ಟಿರುತ್ತೆ, ಸಮ್ ಆಫ್ ದಿ ಎಕ್ಸ್ಟರ್ನಲ್ ಆಂಗಲ್. ಒಂದು ಪಾಲಿಗಾನ್ ತಗೊಂಡು ಔಟ್ಸೈಡ್ ಆಂಗಲ್ಸ್ ನ ಹ್ಯಾಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 360 ಬರುತ್ತೆ. ನಂಬರ್ ಆಫ್ ಸೈಡ್ಸ್ ಬೇಕು ಅಂದ್ರೆ ಈಚ್ ಆಂಗಲ್ ನ ಡಿವೈಡ್ ಮಾಡಬೇಕು. ಯೂಶಲಿ ನಿಮ್ ಫಾರ್ಮುಲಾ ಇರೋದು ಹಿಂಗೆ, n is equals to external angle by each exterior angle. 45. Can we cancel from 5 tables? 5 9s are 5, 7s are 35, again it is 1, 5 2s are 9, 1s are 9, 8s are. So what is n? It is 8. Octagon. Substitute here. 8, 8 minus 3, 2. Now ille cancel madbidi. 2 1s are 2 4s are. Four into 8 minus 3, 5. What is 4 into 5? It is 20. What is the answer? Option A is the correct answer. Banta answer. Is it clear? ಗೊತ್ತಾಯ್ತಾ? ಸಿ ನೆನ್ನೆ ಎಲ್ಲ ಇಷ್ಟು ಕಾಂಪ್ಲಿಕೇಟೆಡ್ ಇಲ್ಲ, ಜಸ್ಟ್ ಒನ್ ಲೈನ್ ಇತ್ತು. ಸೊ ಸಮ್ ಟೈಮ್ಸ್ ಮ್ಯಾಕ್ಸಿಮಮ್ ಇದೇ ತರ ಕ್ವಶನ್ ಕೇಳ್ತಾರೆ, ಬಟ್ ಇಂಟ್ ಇರುತ್ತೆ. ಯು ಶುಡ್ ಥಿಂಕ್ ಅಬೌಟ್ ದಟ್. ಬಟ್ ಇಷ್ಟೆಲ್ಲ ನೀವು ಎಕ್ಸಾಮ್ ಅಲ್ಲಿ ಮಾಡಬಾರ್ದು. ಇದು ಯಾವತ್ತು ಅಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 360 ಅಂದ್ರೆ 45 ಇರುತ್ತೆ. ಸಮ್ ಮೈಂಡ್ ಅಲ್ಲಿ ಸ್ವಲ್ಪ ಕ್ಯಾನ್ಸಲೇಷನ್ ಮಾಡ್ಕೊಂಡು, ಇಲ್ಲೂ ಅಷ್ಟೇ ಈ ಸ್ಟೆಪ್ಸ್ ಎಲ್ಲ ಬೇಕಾಗಿಲ್ಲ ನಿಮ್ಗೆ, ಇಲ್ಲ ಇರುತ್ತೆ. n 8, 8 minus 3, 5 ಬರುತ್ತೆ. 2 1s are 2 4s are 5 4s are 20. Is it okay? Way of explaining speed ಇದೆಯಾ, ಸ್ಲೋ ಇದೆಯಾ? If it is okay, you can tell, yeah, okay ma'am, you can continue ಅಂತ ಒಂದು ಮೆಸೇಜ್ ಹಾಕಿ. Okay, can you do the next question? Can I get reply? Is it okay? ಈ ತರ ಫುಲ್ ಸ್ಟೆಪ್ಸ್ ಬರಿಬೇಕಾ ಇಲ್ಲ ಶಾರ್ಟ್ ಕಟ್ಸ್ ಬೇಗ? ಲೈಕ್ ಇಫ್ ಯು ವಾಂಟ್ ಟು ಮೇಕ್ ನೋಟ್ಸ್, ಐ ವಿಲ್ ರೈಟ್ ಆಲ್ ಸ್ಟೆಪ್ಸ್. ಇಲ್ಲ ಮ್ಯಾಮ್ ಅರ್ಥ ಆಗತ್ತೆ ಅಂದ್ರೆ ಐ ವಿಲ್ ರೆಡ್ಯೂಸ್ ದ ಸ್ಟೆಪ್ಸ್ ಸೊ ದಟ್ ಐ ಕ್ಯಾನ್ ಸೇವ್ ದ ಟೈಮ್. ಬೇಕಾ ಎಲ್ಲ ಸ್ಟೆಪ್ಸ್ ನಿಮ್ಗೆ ಬ್ರೀಫ್ ಆಗಿ? ಸ್ಲೋ ಮ್ಯಾಮ, ಸ್ಲೋ ಆಗಿದೆಯಾ ಇಲ್ಲ? ಓಕೆ, ಸ್ಪೀಡ್ ಮಾಡಬೇಕು. ಓಕೆ, what is the question? If the sides of the pentagon are, so they gave the sides 3 centimeter, 3.5 centimeter, 4 centimeter, 5 centimeter, 6. There are 5 sides. Then find out the perimeter of the pentagon. You know what is mean a perimeter? Sum of all sides. So can you tell me the answer? Fast. Sum of all sides is equals to perimeter. So what you will get? Your P is equals to 3 plus 3.5, again 4, 5 plus 6, 10. It is 18 plus 3, 21.5. Option A is the correct answer. Good, very good. ನನಗಿಂತ ಬೇಗ ಆನ್ಸರ್ ಮಾಡಿದಿರ. Yeah, this is very basic what we discussed yesterday. We'll move on to the next question. One angle of a pentagon is 90 degree. Pentagon number of sides ಎಷ್ಟಿರುತ್ತೆ? 5. So one angle ಕೊಟ್ಟಿದ್ದಾರೆ and all the remaining 4 angles equal. So usually pentagon ಅಂದ್ರೆ ಎಷ್ಟಿರುತ್ತೆ? Number of angles. Polygon always number of sides is equals to number of angles. Therefore 5 irutte. They are saying one angle is 90 degree and other 4 angles are equal. Then measure of the other angle. One angle you find out madru, it is equals to everything, no? So you have to find out that angle. If I take, let x be that angle. If I take like this, okay,
ಇದು one ಕೊಟ್ಟಿದ್ದಾರೆ. You can take 90 degree here. This will be x, this will be x, this will be x. Sum of interior angle of your pentagon. What is the formula for sum of interior angles? N minus 2 into 180. Sum of interior angles ಅಂದ್ರೆ ಇಷ್ಟು angles ನ add ಮಾಡಿದ್ರೆ ಇಷ್ಟು ಬರುತ್ತೆ. ಏನೇನಿದೆ ಅಲ್ಲಿ? 90 plus ಎಷ್ಟು x ಇದಾವೆ? 1 2 3 4 4x. Now you simplify. 90 4x equals okay, you know n, right? What is the n value? 5. Here x is the question mark. 90 4x 3 into 180. You want x, right? So what you'll get? 540. 90 plus 4x. You take into other side. 4x equals 540 minus your 90. So 4x, it is 450. You do cancellation here. 4 ones are, again 4 ones are, it becomes 20. Again it is 5. Option D is the correct answer. Oh, good, good. Is there any doubt in these steps? Therefore, the angle x is 112.5 degree. So, each angle ishtirutte. If you add everything, you'll get 540. Okay, can we move to the next question? Which polygon has both its interior and exterior angles same? ನೀವು ಇಲ್ಲಿ ಏನ್ ಹೇಳ್ಬೇಕಂದ್ರೆ sides. If you know the sides, you can say that polygon. So they gave ಯಾವುದೋ ಒಂದು, they are saying both its interior and exterior is same. ನೆನ್ನೆ ಒಂದು question ಮಾಡಿದ್ದೆ, last question. Sum of interior and exterior is equals to how much? 180. Use that equation, you will get. So ಎರಡು angles equal ಅಂತೆ, ಎರಡು ಆಡ್ ಮಾಡಿದ್ರೆ 180 ಆಗ್ತಾ ಇದೆ. So each angle ಎಷ್ಟಿರುತ್ತೆ? 90. So if I take interior plus your exterior angle 180, they are saying ಎರಡು ಸೇಮ್ ಇದೆ ಅಂದ್ರೆ each 90 ಇರುತ್ತೆ. Okay, ನಂಗೆ ಇಲ್ಲಿ ಏನ್ ಬೇಕು? Sides ಬೇಕು. This formula is very easy, right? N is equals to 360. Sum of angles, exterior angles 360. Each angle is 90. 0 0 cancel. 9 4s are 36. Therefore 4. So ನಿಮ್ಗೆ quadrilateral like number of sides 4 ಇದ್ರೆ ಆ polygon ಯಾವತ್ತೂ ಅಷ್ಟೇ even exterior angle and in your interior angle will be always same. So therefore option A is the correct answer. Okay, can we move to the next question? In the given figure, find the value of x. Okay, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎಲ್ಲ exterior angles ಕೊಟ್ಟಿದ್ದಾರೆ. If you use the formula sum of exterior angles equals, you'll get answer. Try ಮಾಡಿ. ಅಂದ್ರೆ each angle ಎಷ್ಟಿರುತ್ತೆ? That x value should say.
Oh, figure. Okay, I'll draw the figure. Sorry. ಹಿಂಗೊಂದು ಲೈನ್ ಇದೆ ಈ ಥರ ಯಾವ ಲೈನ್ ಡ್ರಾ ಮಾಡಿದೆ. See, this angle is 70 degree. Next, something they gave, this is wrong. Next, this is 60 degree. Again, it is 65. It is 40. Oh, ಬೇರೆ colors use ಮಾಡಬೇಕಿತ್ತ ನಿಮಗೆ. Okay, we'll take green. This is X. Is it visible now? See, here it is 70. 1 degree is 70. Next 60, 65, 40. Okay, I'll write here. They gave on the 1, 2, 3, 4. 4 angles kottidare. Fifth angle you should find out. Sum of that 4 angles. 70 degree plus 60 degree plus 65 plus 40 degree plus X. This is sum of exterior angles. What is sum of exterior angles? 360 degree. Find the X value. So just add the all angles. In baratte 60 plus 40, 100 you'll get. Again it is 135. So it is 225. Sorry, it is 235 plus X. It is 360. Again it is 360 minus 235. So our answer will be 300 minus 200 is 100. 60 minus 35 it is 25. The option A is the correct answer. Okay, can we move to the next question? Okay, see, this is a new problem. Ee tara questions on kelidare. So listen now. Find the number of sides of a regular polygon. What is the question mark? Number of sides. N is the question mark. If the ratio of interior angles and exterior angles are 3:2. Actually, they gave the ratio of your interior angle and exterior angle on the ratio. Interior angle divided by exterior angle equals 3/2. If you solve that whole equation, you will get the value of n. That will be the answer. Try ಮಾಡ್ತೀರಾ? ಗೊತ್ತಲ್ವಾ? You know, like what is the formula for interior angles? Each. See, don't confuse or mention ಮಾಡila ಇಲ್ಲಿ. Each or sum. It is always each interior angle. Each interior angle divided by each exterior angle equals 3/2. I'll write the formula. If the ratio of, you know, ratio proportion ಬರ್ಕೋಬೇಕು. ಏನು ಕೊಡಿದ ratio? Interior angle. Each interior angle. Next, exterior angle is equals to 3:2. This is what ratio. Right in the proportion, you'll get interior angle by each exterior angle 3/2.
What is the formula for each interior angle? N minus 2 into pi radian, that is 180 degree by n. This is formula only for interior, right? For exterior, 360 by n equals 3 by 2. See, this is the numerator part, this is the denominator. If you take fraction from denominator to numerator, what happens? Reciprocal ಆಗುತ್ತೆ. ಯಾವುದೋ ಒಂದು fraction ನೀವು denominator ಇಂದ if you take into your numerator, it becomes ulta. That is what your reciprocal. So numerator ಏನು change ಆಗಲ್ಲ. n minus 2 into 180 divided by n, denominator 360 by n, it becomes reciprocal, that is n by 360 degree equals 3 by 2. So 180, right? 0 0 cancel, 18 ones are 18 twos are, n into n cancel. So you left with n minus 2 to 3 by 2. Don't do the cross multiplication, don't make it complicated. See, yavat equal iddaga, if the same numbers on both sides, you can cancel here itself. So you will be left with n minus 2 into like equals 3. Take minus 2 into other side, you will get 3 plus 2. Therefore, the answer is what? 5. Only the option D is the correct answer. Ah, very good. Ibra answer madidira. Just go through once. So, itara question ಸ್ವಲ್ಪ confuse ಆಗುತ್ತೆ. But see, listen, idishtu ನೀವು skip ಮಾಡಬಹುದು. Because you can do in your mind calculation 180, 360, 2. Idu denominator, idu denominator, cancel here. Numerator, cancel here. 180 2 ಸರಿ ಹಾಕಿದ್ರೆ 360 ಬರುತ್ತೆ, 2 ಬರುತ್ತೆ. n minus 2, 2. 3 by 2. 2, 2 cancel. n minus 2, 3. ಆ ಕಡೆ ಹೋದ್ರೆ plus 2 ಆಗುತ್ತೆ 5. So, you can ಸ್ವಲ್ಪ ಜಾಸ್ತಿ problems ಮಾಡಿದ್ರೆ you can do calculation in your mind. But basic ಆಗಿ formulas correct ಆಗಿ ಗೊತ್ತಿರಬೇಕು. Okay, can we move to the next question? ಇಲ್ಲ ಏನಾದ್ರು ನೋಟ್ ಡೌನ್ ಮಾಡ್ಕೊಂತೀರಾ? Can we move or have to wait? Yes or no? If I want to move, you can say yes. Okay, you respond illa. Yeah, we'll move. Okay, what is the question here? When each internal angle, that is your interior angle of a regular polygon measures as. So, each interior angle ಕೊಟ್ಟಿದ್ದಾರೆ. Each interior angle is 144 degree. Determine the number of sides in a polygon. It is very easy. You know, each interior angle is a, ನೀವು ಏನು ಮಾಡಬೇಕು? n value find out ಮಾಡಬೇಕು. Use the formula sum of interior angle, you will get it. ಗೊತ್ತಾಗ್ತಿಲ್ವಾ? Each interior formula ಏನು? n minus 2 into 180 by n. Okay. So each interior angle ಎಷ್ಟಿದೆ ಅಂತೆ? 144. What is a formula? Sum of interior angles divided by n. Sum of interior angle andre n minus 2
into 180 divided by n. See, ಇದೊಂದು ಮಲ್ಟಿಪ್ಲಿಕೇಶನ್, here also multiplication. ಇಲ್ಲಿ ಯಾವುದೇ ಪ್ಲಸ್ ಇಲ್ಲ, ಇಲ್ಲೂ ಮೈನಸ್ ಇಲ್ಲ, ಸೊ ಯು ಕ್ಯಾನ್ ಕ್ಯಾನ್ಸಲ್ ಈಚ್ ಅದರ್ ಇಫ್ ಯು ವಾಂಟ್ ಹಿಯರ್ ಇಟ್ ಸೆಲ್ಫ್. ಇಲ್ಲ ಮ್ಯಾಮ್ ನಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಯು ಕ್ಯಾನ್ ಟೇಕ್ ಇನ್ ಟು ಅದರ್ ಸೈಡ್. ಸೊ ಐಲ್ ಕ್ಯಾನ್ಸಲ್ ಯುವರ್, ಸೊ 181, so you can start with your two tables. 2 9s are 18, 0 as it is. 2 7s are 14, 2 2s are. Again 9 1s are, it is 9 8s are. So what is the answer here? 8 equals n minus 2. Next, left with n. ಇನ್ನು ಫರ್ದರ್ ಮಾಡ್ಬೋದಿತ್ತು ಸಿಂಪ್ಲಿಫಿಕೇಶನ್. 2 4s are, 2 5s are. So 4 equals n minus 2, 5n. 4n, 5n minus 10. So you take 10 that side, 5n minus, it becomes negative 4n. Therefore n is equals to 10. So ಎಷ್ಟು sides ಇದೆ? That is 10. Option A is the correct answer. Yeah, we'll move to the next question. ಇದನ್ನೇ ಮಾಡಿದಿರಾ? Okay, I think figure ಕಾಣಿಸ್ತಿಲ್ಲ ಅನ್ಸುತ್ತೆ. See here, you have to find out again x. Same question. I'll draw figure here. This is 105 degree. Here it is 50 degree. This is your 90 degree. This is x. There are 4 angles, 3 angles ಕೊಟ್ಟಿದ್ದಾರೆ. Your question is to find out the x. Fast tell me the answer. Same. Use sum of exterior angle. ಇಲ್ಲೇ ಮೈಂಡ್ ಅಲ್ಲಿ ಹ್ಯಾಡ್ ಮಾಡಿ. So when you add 3 angles, you'll get 225 plus x, it is 360. X is equals to 360 minus it is 225. 300 minus 200, you'll get 100. Again 60 minus it is 25, it is equals to, you'll get with 15. That is 60, yeah. 105. Therefore, option A is the correct answer. Okay, same question, and then we'll move to the next question. Same, but here the change is interior angle, but ನಿಮಗೆ sum ಅನ್ನು ಕೊಟ್ಟಿಲ್ಲ, ಯಾವುದು angles ಅನ್ನು ಕೊಟ್ಟಿಲ್ಲ. So first find out sum of interior angles in your pentagon, divide by n, each interior angle you'll get, then do it. So I'll draw the figure here. So the figure is like this. X is there. There are 5 sides. Sir, color change madadeni. Color change. Okay, what is the sum of interior angles you got? ಹೆಂಗ್ ಮಾಡ್ತೀರಾ? So it is as pentagon and is 5. What is interior angle? n minus 2 into 180. 5 minus 2,
180, it is 3 into 180. Therefore, your interior angle is 18 3s are 54, 540. What is the question now? X, each angle. So what is each angle you'll get? Your 540 5 1s are 0, 5 8s are. X is 108 degree. Therefore, the option D is the correct answer. Okay. If a regular polygon has 27 diagonals, so they give the diagonals, then the number of sides of this polygon, what is the n value? The same problems we did yesterday. Use the formula, you'll get quadratic equation, find out the factors for that quadratic equation, get the answer. So first mail. 3. Okay, we solve the question. What is the diagonal formula? Where D equals n into n minus 3 by 2. What is the diagonal? 27. You don't know the n. That is your question mark. Okay, we'll do directly. N into n square into minus 3. Direct, don't waste your time. Okay, n into n square minus 3n. Take this to this side, it becomes multiplication. So 27, 54, again n square, 3n. You will get quadratic equation minus 54. Find the factors. So, ಇಲ್ಲಿ answer ಸಿಗುತ್ತೆ ನಿಮಗೆ almost 54. We want negative. So, it is ನಿಮಗೆ minus 3 ಬೇಕು. So, you have to take the negative sign here plus. So, ಯಾವುದು negative sign ಇರುತ್ತೆ, if you take as a factor, it becomes positive. So, usually ನಿಮಗೆ n ಇದು positive ಆಗುತ್ತೆ, ಇದು negative ಆಗುತ್ತೆ. So, negative is, you will not consider always negative because number of sides ನಮಗೆ positive answer ಇರುತ್ತೆ. So, n will be the 9. No need to solve, even you solve ಮಾಡಿದ್ರು ಈ ತರ ಬಂದಿರುತ್ತೆ. n plus 6 equals 0. If you take each factor, you'll get n is positive. Is it clear? Yeah, we'll move to the next question. The angles of the pentagon are x, x plus 20, x plus 40, x plus 60 and 80. They got the 5 angles. The smallest angle of the pentagon is 5 angles ಕೊಟ್ಟಿದ್ದಾರೆ. New smallest angle, nothing but which is the smallest angle? X. You should find out the x. So sum of all angles equals to how much? Pentagon already ನೀವು ಮಾಡಿದ್ದಾಯ್ತು. Sum of angles in a pentagon is how much? So I'll get 540. Take the angles, add and divide. Subtract ಮಾಡಿ ಆನ್ಸರ್ ಸಿಗುತ್ತೆ.
It is too fast. Okay. When you get what you'll get? X plus 20, x plus 40. Or else, see, each step you skip ಮಾಡಬಹುದು because listen, 1, 2, 3, 4, 5. 5x. Next, add all other angles. 60 plus 40, it is 100. Again, it is 180. That is 200. Did I left any angle there? Yeah, it is correct. You remove 200, again you'll get 345. So it is 5 6 5 8. So each angle is equals to 68 degree. That is option A is the correct answer. Yeah, good, very good. We'll move to the next question. Okay. The measurement of each exterior angle of a regular polygon is 40 degree. They gave each exterior angle 40 degree. How many side does it? Easy question, Alva. What is n? Sum of exterior by each exterior. 0, 0 cancel. Oh, what is? ಇಷ್ಟೇ ಕಮ್ಮಿ ತಂದಿದ್ದೀರ. So option B is the correct answer. Move to the next question. If a regular polygon has 35 diagonals, so diagonals is given 35, then the sum of its interior angle. So nimge sum of interior beku andre you should find out first n. But illi n kottilla. So by using diagonal formula, find out what is n, then substitute here, you'll get the answer. So what you'll get? Use diagonal formula. You'll get n into n minus 3 by 2. They gave 35. You'll get 70. N square minus 3n. What is the quadratic equation? 3n minus
70. So for 70, you can take 10 into 7. I want negative sign. 10 minus n plus 7. As we have negative sign, the number of sides is 10. You use here, you'll get the answer. N is 10 equals 180. So I'll get 80. So at age 64, almost ನಮ್ಮ options ಅಲ್ಲಿ ನಿಮಗೆ last digit ಏನಿದೆ, only one option we had. So without calculation, you can click the answer. Like ಎಷ್ಟೊಂದು options ಹಿಂಗೆ ಚೆಕ್ ಮಾಡಬಹುದು. No need to do like complete multiplication. Check ಮಾಡಿ last digit check ಮಾಡಿ. If all other digits are different, you can do it very in a short period. Yeah, only one simple concept is there. I'll explain and I'll wind up the class. Listen now. ನಿಮಗೆ solid figures ಅಂತ ನಿಮಗೆ ಏನು separate unit ಇಟ್ಟಿಲ್ಲ. Maybe they can ask few questions about this like solid figures. Usually ನಿಮಗೆ TET, GPSTR, HSTR ಎಲ್ಲಾ exams ಅಲ್ಲಿ polygons included solids, right? So ಅಲ್ಲಿ ನಿಮಗೆ ಒಂದು formula ಬರುತ್ತೆ. It is some people will say Euler or Euler's formula. That formula is F plus V equals E plus 2. Where F is the number of faces, V is vertices, where E is the edges. So in the questions ಹೆಂಗೆ ಕೇಳ್ತಾರೆ, for example, you should know ಯಾವುದೋ ಒಂದು ಕ್ಯೂಬ್, ಯಾವುದೇ ಒಂದು ನಿಮಗೆ ಪಾಲಿಗಾನ್ ಕೊಟ್ಟಾಗ you should know ಅದರದ್ದು ನಿಮಗೆ vertices ಗೊತ್ತಿರಬೇಕು. At least 2 things you should know. One will be the question mark ಆಗಿರುತ್ತೆ. ಅವ್ರು ಏನಾದ್ರು ನಿಮಗೆ ಯೂಶಲಿ ನಮಗೆ vertices ಮತ್ತೆ edges ಗೊತ್ತಿರುತ್ತೆ. Faces it is too difficult. ಲೈಕ್ ಫೇಸಸ್ ನಮ್ಗೆ ಕೌಂಟ್ ಮಾಡಕ್ಕೆ ಅಷ್ಟೊಂದು ಈಸಿಯಾಗಿ ಗೊತ್ತಾಗಲ್ಲ. ಇವ್ ಕ್ಯೂಬ್ ನೋಡಿದ ತಕ್ಷಣ ಏನೋ ಹೇಳ್ತೀರಾ, ಗೊತ್ತು ನಿಮ್ಗೆ 6 ಅಂತ. ಇಫ್ ಯು ಸಿ ಅದರ್ ಯು ಕೆನ್ ನಾಟ್ ಸೇ. ಸೊ ಬೈ ಯೂಸಿಂಗ್ ದಿಸ್ ಯು ಕ್ಯಾನ್ ಫೈಂಡ್ ಔಟ್ ಯೋರ್ ಲೈಕ್ ಎಫ್ ವ್ಯಾಲ್ಯೂ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಲೈಕ್ ಈ ಫಾರ್ಮುಲಾನೇ ಕೆಲವೊಂದ್ಸರಿ ರಾಂಗ್ ಕೊಡ್ತಾರೆ. 4 ಆಪ್ಷನ್ಸ್ ಕೊಟ್ಬಿಟ್ಟು ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಹೈಲೆಸ್ ಫಾರ್ಮುಲಾ ಅಂತ. ಸೊ ಪ್ರಾಕ್ಟೀಸ್ ಫ್ಯೂ ಕ್ವೆಶನ್ಸ್ ಬೇಸ್ಡ್ ಆನ್ ಹೈಲೆಸ್ ಫಾರ್ಮುಲಾ. Okay, can we I'll wind up the class. If any doubt is there, you can say here. This is enough. Polygons in NA ಮತ್ತೆ ಇವತ್ತು ಮಾಡಿರೋ MCQs almost ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ಇಂದ ಹಿಡಿದು ಲೈಕ್ ಸ್ಕೂಲ್ ಲೆವೆಲ್ ಇಂದನು ಎವ್ರಿಥಿಂಗ್ ದ ಕ್ವೆಶನ್ಸ್ ಆರ್ ಇನ್ಕ್ಲೂಡೆಡ್. ಸೊ ಅವರು ಕಷ್ಟ ಕೇಳಿದ್ರು ಯು ಕ್ಯಾನ್ ಅಟೆಂಡ್ ಅಂಡ್ ವೆರಿ ಈಸಿ ಕೇಳಿದ್ರು ಯು ಕ್ಯಾನ್ ಅಟೆಂಡ್. So maximum weightage, you can guess at least 2 to 3 questions from polygons. Difficulty questions is nothing but a figure ಕೊಟ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ 2 ಕ್ವೆಶ್ಚನ್ ಇರುತ್ತೆ ಒಂದೇ ಕ್ವೆಶ್ಚನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಯಾಗ್ನಲ್ಸ್ ಕೊಟ್ಟು ನಿಮಗೆ ವಾಟ್ ದೇ ಆಸ್ಕ್ಡ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್. ಡಯಾಗ್ನಲ್ಸ್ ಫಾರ್ಮುಲಾ ಯೂಸ್ ಮಾಡಿ ಯು ಶುಡ್ ಫೈಂಡ್ n then substitute. ಆ ತರ ಇರುತ್ತೆ ಅಷ್ಟೇ. ಮೋಸ್ಟ್ ಡಿಫಿಕಲ್ಟ್ ಅಂದ್ರೇನೆ ಅದು. Yeah, thank you. Good night. Take care. Bye bye. We'll wind up the class.